ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ದಾವಣಗೆರೆ ಮಹಾನಗರದ ಶ್ರೀ ಜಗದ್ಗುರು ಪಂಚಾಚಾರ್ಯ ಮಂದಿರದಲ್ಲಿ ಸಂಯೋಜಿಸಿದಂಥ ಪತ್ರಿಕಾಗೋಷ್ಠಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶ್ರೀ ಉಜ್ಜಯಿನಿ, ಶ್ರೀ ಶ್ರೀಶೈಲ, ಶ್ರೀಮದ್ ಕಾಶಿ ಜಗದ್ಗುರುಗಳ ಅಡಿದಾವರೆಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಶಿವಯೋಗೇಶ್ವರರು ಪೀಠಾಭಿಮಾನಿಗಳಾದಂಥ ಎಲ್ಲ ಮಠಗಳ ಶ್ರೀಗಳವರೇ, ಸಮಾಜ ಬಾಂಧವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ತಾಯಂದಿರೇ ಮತ್ತು ಮಕ್ಕಳೇ, ದಾವಣಗೆರೆ ಮಹಾನಗರದಲ್ಲಿ ಜುಲೈ 21, 22ರಂದು 2 ದಿನಗಳ ಕಾಲ ಈ ನಗರದ ಶ್ರೀಮದ್ ಅಭಿನವ ರೇಣುಕಾ ಮಂದಿರದ ಭವ್ಯ ಸಭಾಂಗಣದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನವನ್ನು ಸಂಯೋಜನೆ ಮಾಡಲಾಗಿದೆ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರು ಸಾನ್ನಿಧ್ಯವನ್ನು ವಹಿಸಿ ಹಲವಾರು ಧಾರ್ಮಿಕ, ಸಾಮಾಜಿಕ ಚಿಂತನೆಗಳನ್ನು ಒಳಗೊಂಡಂಥ ಸವಿಸ್ತಾರವಾದಂಥ ಒಂದು ಸಮಾಲೋಚನಾ ಸಮಾರಂಭ ನಡೀತಾ ಇದೆ. ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ಶೃಂಗ ಸಮ್ಮೇಳನದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಇನ್ನೂ ಅನೇಕ ರಾಜ್ಯಗಳಿಂದ ವೀರಶೈವ ಧರ್ಮ ಪರಂಪರೆಯ, ಗುರು ಪರಂಪರೆಯ ಎಲ್ಲ ಮಠಾಧೀಶರು ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 40 ವರ್ಷಗಳ ಹಿಂದೆ ಇದೇ ದಾವಣಗೆರೆ ನಗರದಲ್ಲಿ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಒಂದು ಬೃಹತ್ ಸಮ್ಮೇಳನ ನಡೆದಿರುವಂಥದ್ದು ಈ ನಗರದ ಎಲ್ಲ ಜನತೆಗೆ ಗೊತ್ತಿದೆ. ಕಳೆದ 10-15 ವರ್ಷಗಳಿಂದ ವೀರಶೈವ ಪಂಚಪೀಠಗಳಲ್ಲಿ ಕೆಲವು ಗೊಂದಲಗಳು, ಆಂತರಿಕವಾದಂಥ ಸಮಸ್ಯೆಗಳು ಅದಾವ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಹೊಂದಿ ಕೆಲವು ಪೀಠಗಳು ದೂರದಲ್ಲಿ ಇರುವಂಥದ್ದು ದಾವಣಗೆರೆ ಜನತೆಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಇಲ್ಲ. ಆದರೆ ಅವೆಲ್ಲವುಗಳನ್ನು ಬದಿಗಿರಿಸಿ ಇವತ್ತು ವೀರಶೈವ ಧರ್ಮ ಸಂಸ್ಕೃತಿ ಇವತ್ತು ಜಾತಿಗಳಾಗಿ ಹಂಚಿ ಹೋಗ್ತಾ ಇರೋದರಿಂದ ಮತ್ತು ಎಲ್ಲ ರಂಗಗಳಲ್ಲಿ ಏನು ಜನರು
ಕೌಲು ದಾರಿಯತ್ತ ತಿಳುವಳಿಕೆ ಇಲ್ಲದೆ ಹೆಜ್ಜೆಯನ್ನು ಹಾಕ್ತಾರಲ್ಲ, ಅಂಥ ಎಲ್ಲ ಭಿನ್ನ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಬೇಕು. ಈ ಆದರ್ಶ ಉತ್ಕೃಷ್ಟ ವೀರಶೈವ ಲಿಂಗಾಯತ ಧರ್ಮ ಸಂಸ್ಕೃತಿಯನ್ನು ಮತ್ತೊಮ್ಮೆ ಪುನಶ್ಚೇತನ ಮಾಡಬೇಕು ಅನ್ನುವಂಥ ಸತ್ಯ ಸಂಕಲ್ಪವನ್ನು ಕೊಟ್ಟು ಜಗದ್ಗುರು ಪಂಚಪೀಠಾಧೀಶ್ವರರು ಗಟ್ಟಿಯಾದಂಥ ಹೆಜ್ಜೆಯನ್ನು ಮುಂದಿಟ್ಟಿದೆ. ಶ್ರೀಮದ್ ಬ್ರಹ್ಮಾಪುರಿ ವೀರ ಗಂಗಾಧರ ಜಗದ್ಗುರುಗಳು ತಪಗೈದಂಥ ಮುಕ್ತಿಮಂದಿರ ಕ್ಷೇತ್ರದಲ್ಲಿ ಮೊದಲ ಸಮ್ಮೇಳನ ನಡೆದು ಅಲ್ಲಿ ಹಲವಾರು ವಿಚಾರಗಳನ್ನು ಪರಸ್ಪರ ಸಮಾಲೋಚಿಸಿ ಒಂದು ನಿರ್ಧಾರಕ್ಕೆ ನಾವು ಬಂದ್ವಿ. ತದನಂತರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಬೆಂಗಳೂರಿನ ನಿವಾಸದಲ್ಲಿ ಅಲ್ಲಿಯೂ ಕೂಡ ಪೀಠಾಚಾರ್ಯರು ಒಂದೆಡೆ ಕುಳಿತು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇವತ್ತು ಈ ಸಮಾಜ ಬಾಂಧವರಿಗೆ ಏನು ತೊಂದರೆ ತಾಪತ್ರಯಗಳು ಆಗ್ತಾ ಇದೆ ಅದೆಲ್ಲವನ್ನೂ ಕೂಡ ಪರಾಮರ್ಶಿಸಿ ಇವೆಲ್ಲವುಗಳಿಗೆ ಒಂದು ಸ್ಪಷ್ಟವಾದಂಥ ನಿಲುವು ವ್ಯಕ್ತಪಡಿಸಬೇಕನ್ನುವಂಥ ಭಾವನೆ ಪೀಠಾಚಾರ್ಯರಿಗೆ ಅಷ್ಟೇ ಅಲ್ಲ, ಈ ರಾಜ್ಯದ ಉದ್ದಗಲಕ್ಕೂ ಇರುವಂಥ ಎಲ್ಲ ಧರ್ಮಾಭಿಮಾನಿಗಳ ಅಪೇಕ್ಷೆಯೂ ಕೂಡ ಅದೇ ಆಗಿದೆ. ಆ ಒಂದು ಕಾರಣದಿಂದ ದಾವಣಗೆರೆ ಮಹಾನಗರದಲ್ಲಿ ಪ್ರತಿ ವರ್ಷ ಶ್ರೀಮದ್ ಅಭಿನವ ರೇಣುಕ ಮಂದಿರದಲ್ಲಿ 5 ದಿನಗಳ ಕಾಲ ಆಷಾಢ ಮಾಸ ಪೂಜೆ ಧರ್ಮ ಸಮಾರಂಭ ನಡೀತಾ ಬಂದಿರುವುದನ್ನು ಕಾಣ್ತೀರಿ. ಈ 5 ದಿನಗಳಲ್ಲಿ 3 ದಿನ ಜಗದ್ಗುರುವರ ಪೂಜೆ ಮತ್ತು ಧರ್ಮ ಸಮಾರಂಭಕ್ಕೆ ಮೀಸಲಿಟ್ಟು ಜುಲೈ 21 ಮತ್ತು 22ರಂದು 2 ದಿನಗಳ ಕಾಲ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಸರಂಗ ಸಮ್ಮೇಳನ ನಡೆಸಬೇಕು ಅನ್ನುವಂಥ ನಿರ್ಧಾರದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದದ್ದಾಗಿದೆ. ಬಹುಶಃ ವೀರಶೈವ ಧರ್ಮದ ಇತಿಹಾಸ ಪರಂಪರೆ ಬಹಳ ದೊಡ್ಡದು ಮತ್ತು ಈ ಧರ್ಮಕ್ಕೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಕೊಡುಗೆ ಅತ್ಯಮೂಲ್ಯವಾದಂಥದ್ದು. ಬಹುಶಃ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಸ್ಥಾಪಿಸಿದಂಥ ಈ ಧರ್ಮ ಸಿದ್ಧಾಂತದ ಭದ್ರ ತಳಹದಿಯ ಮೇಲೆ 12ನೇ ಶತಮಾನದ ಬಸವಾದಿ ಶಿವಶರಣರು ಈ ಸಂಸ್ಕೃತಿಗೆ ಮಾರು ಹೋಗಿ ಈ ಧರ್ಮವನ್ನು ಸ್ವೀಕರಿಸಿ ಈ ಧರ್ಮವನ್ನು ಮತ್ತಷ್ಟು ಬೆಳೆಸಿಕೊಂಡು ಬಂದರು. ತಮಗೆಲ್ಲ ಗೊತ್ತಿದೆ, ಪೂರ್ವದಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಯಾವ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅದೇ ವಿಚಾರಗಳನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅದೇ ಮಾತುಗಳನ್ನು ಕನ್ನಡದಲ್ಲಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ವೀರಶೈವ ಧರ್ಮದ ಸೈದ್ಧಾಂತಿಕ ತತ್ವ ಸಿದ್ಧಾಂತಗಳ ಅರಿವಿಲ್ಲದಂಥ ಜನ ವೀರಶೈವನೇ ಬೇರೆ, ಲಿಂಗಾಯತವೇ ಬೇರೆ ಅನ್ನುವಂಥ ದ್ವಂದ್ವಗಳನ್ನು ಹುಟ್ಟುಹಾಕಿ ಈ ಸಮಾಜವನ್ನು ಕಲುಷಿತಗೊಳಿಸ್ತಾ ಇರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ವೀರಶೈವ ಅನ್ನುವಂಥದ್ದು ಸೈದ್ಧಾಂತಿಕ ಪದ,
ಧರ್ಮವಾಚಕ ಪದ ಇದು. ಲಿಂಗಾಯತ ಅನ್ನುವಂಥದ್ದು ರೂಢಿಯಿಂದ ಬಂದಿರುವಂಥ ಪದ ಇದು. ಆದರೆ ಇವೆರಡರಲ್ಲಿ ಯಾವುದೇ ಭೇದ ಭಾವನೆಗಳನ್ನು ವೀರಶೈವ ಧರ್ಮದ ಪೀಠಾಚಾರ್ಯರು ಹಿಂದೂ ಕಂಡಿಲ್ಲ, ಇವತ್ತು ಕಾಣೋದಿಲ್ಲ, ಮುಂದೂ ಕೂಡ ಭವಿಷ್ಯತ್ತಿನಲ್ಲಿ ನಾವು ಬೇರೆ ಅಂತ ಕಾಣೋದಿಲ್ಲ. ಆದರೆ ಕೆಲವು ಜನರು ತಮ್ಮ ಸ್ವಾರ್ಥಕ್ಕಾಗಿ ಈ ಅಖಂಡವಾದಂಥ ಸಮಾಜವನ್ನು ಛಿದ್ರಗೊಳಿಸಲಿಕ್ಕೆ ವ್ಯವಸ್ಥಿತವಾದಂಥ ಕೆಲಸವನ್ನು ಕೆಲವರು ಮಾಡ್ತಾ ಇರುವುದನ್ನು ತಾವೆಲ್ಲ ಕಂಡಿದ್ದೀವಿ. ಆದರೆ ಅಂಥ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗಿದ್ದು ತಾವೆಲ್ಲ ಪತ್ರಿಕೆಗಳಿಂದ ತಿಳಿದುಕೊಂಡಿದ್ದೀವಿ. 1904ರಲ್ಲಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅಖಿಲ ಭಾರತ ವೀರಶೈವ ಮಹಾಸಭೆ ಹುಟ್ಟು ಹಾಕಿ ಆ ಮಹಾಸಭೆಯಲ್ಲಿ ಮೊದಲ ಅಧಿವೇಶನದಲ್ಲಿ ಕೈಗೊಂಡಂಥ 10 ನಿಯಮಗಳಲ್ಲಿ ಆ ಎಲ್ಲ ನಿಯಮಗಳು ಗುರುಪೀಠದವರಿಗಲ್ಲ, ವಿರಕ್ತ ಪರಂಪರೆಯವರಿಗಲ್ಲ, ಎಲ್ಲರಿಗೂ ಅನ್ವಯವಾಗುವಂಥ ಸಮಂಜಸವಾದಂಥ ಸೂತ್ರಗಳನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಇವತ್ತು ಅಂತ ಕುಮಾರಸ್ವಾಮಿಗಳವರು ಬರೆದಿಟ್ಟಂಥ ಉಲ್ಲೇಖವನ್ನು ಉಲ್ಲಂಘಿಸಿ ಬಾಯಿಗೆ ಬಂದಂತೆ ಸ್ವೇಚ್ಛಾಚಾರಿಗಳಾಗಿ ಕೆಲವರು ಮಾತಾಡ್ತಾ ಇದ್ದಾರೆ. ಅವರೆಲ್ಲೋ ಬೆರಳೆಣಿಕೆಯಷ್ಟು ಜನ ಇದ್ದಾರೆ. ಆದರೆ ಅಂಥವರಿಂದ ಈ ಧರ್ಮಕ್ಕೆ ಏನು ಅಪಚಾರವಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು, ಎಲ್ಲ ವರ್ಗದ ಜನರಿಗೆ ಒಳ್ಳೆಯದನ್ನು ಉಂಟು ಮಾಡಬೇಕು ಮತ್ತು ಉತ್ತಮವಾದಂಥ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ವೀರಶೈವ ಧರ್ಮದ ಪಂಚಪೀಠಗಳ ಮೂಲ ಗುರಿ ಮತ್ತು ಧ್ಯೇಯವಾಗಿದೆ. ಆ ಒಂದು ದಾರಿಯಲ್ಲಿ ಹಿಂದಿನ ಪೀಠಾಚಾರ್ಯರು ಕೂಡ ಧರ್ಮದ ಸಂಗ್ರಾಮವನ್ನು ಮಾಡಿ ಜನಮನದಲ್ಲಿ ಶಾಂತಿ ಸಾಮರಸ್ಯದ ಬೀಜವನ್ನು ಬಿತ್ತಿ ಬೆಳೆದಿದ್ದಾರೆ. ಇವತ್ತು ಅದೇ ಪೀಠ ಪರಂಪರೆಯಲ್ಲಿ ಬಂದಿರುವಂಥ ಪ್ರಸ್ತುತ ಪಂಚಪೀಠಾಧೀಶರು ಕೂಡ ಹಿರಿಯರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಇವತ್ತಿನ ಆಧುನಿಕ ಕಾಲದ ಸಮಸ್ಯೆ ಸವಾಲುಗಳನ್ನು ಗಮನದಲ್ಲಿರಿಸಿ ಸಮಾಜವನ್ನು ಕಟ್ಟಬೇಕು, ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥದ್ದೇ ಈ ಶೃಂಗ ಸಮ್ಮೇಳನದ ಮೂಲ ಉದ್ದೇಶ. ಇವತ್ತು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಂದಲ್ಲ ಎರಡಲ್ಲ 100 ಒಳಪಂಗಡಗಳಿದಾವೆ. ಅವು ಯಾವ ಒಳಪಂಗಡಗಳಿದ್ರೂ ಕೂಡ ವೀರಶೈವ ಲಿಂಗಾಯತದ ಮೂಲ ವಾಹಿನಿಯಲ್ಲಿ ಬರಬೇಕೇ ಹೊರತು ಕವಲು ದಾರಿಯಲ್ಲಿ ಹೋಗಬಾರದು. ಹಾಗೇನಾದರೂ ಹೋದರೆ ಯಾವುದೇ ಭವಿಷ್ಯ ಇಲ್ಲ ಅನ್ನುವಂಥದ್ದು ಈಗಾಗಲೇ ಕೆಲವು ಒಳಪಂಗಡದ ಜನರಿಗೆ ಮನವರಿಕೆಯಾಗಿದೆ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಂಥ ಮರುಗಳಿಗೆಯಲ್ಲಿ ರಾಜ್ಯ ಸರ್ಕಾರವೂ ಕೂಡ ಮತ್ತೊಮ್ಮೆ ಸಾಮಾಜಿಕ ಸಮೀಕರಣದ ಹಿನ್ನೆಲೆಯಲ್ಲಿ ಜಾತಿ ಗಣತಿಯನ್ನು ಕೂಡ ಮಾಡುವಂಥ ನಿರ್ಧಾರಕ್ಕೆ ಬಂದಿದೆ. ಆದರೆ ಜಾತಿ ಜನಗಣತಿ ಮಾಡುವಂಥ ಅಧಿಕಾರ ಅದು ಕೇಂದ್ರ ಸರ್ಕಾರಕ್ಕಿದೆ ಹೊರತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿರುವಂಥ ವಿಚಾರ. ಆದರೆ ಈ ಜನರನ್ನು ದಾರಿ ತಪ್ಪಿಸುವುದಕ್ಕಾಗಿ
ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳನ್ನು ಛಿದ್ರ ಮಾಡಿದರೆ ನಾವು ರಾಜಕೀಯವಾಗಿ ಹೆಚ್ಚು ಬಲಾಢ್ಯರಾಗಿ ಬೆಳೆಯಬಹುದು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಇವಷ್ಟು ಅನೇಕ ಗೊಂದಲಗಳನ್ನು ಕೆಲವು ರಾಜಕಾರಣಿಗಳು ಹುಟ್ಟು ಹಾಕ್ತಾ ಇದ್ದಾರೆ. ಹಂತಕ್ಕ ಧರ್ಮಪೀಠಾಚಾರ್ಯರು ಹಿಂದೂ ಕೂಡ ಅವಕಾಶ ಕೊಟ್ಟಿಲ್ಲ, ಇವತ್ತು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೂ ಕೂಡ ಭವಿಷ್ಯತ್ತಿನಲ್ಲಿ ಬಾಳುವಂಥ ಜನಾಂಗಕ್ಕೆ ಈ ಧರ್ಮದ ಕೊಡುಗೆ ಎಂಥದ್ದನ್ನುವುದನ್ನು ಮನವರಿಕೆ ಮಾಡಿಕೊಡುವಂತಹ ಉದ್ದೇಶದಿಂದಲೇ ಪೀಠಾಚಾರ್ಯರು ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಮೊದಲ ಹಂತದಲ್ಲಿ ನಡೀತಾ ಇದೆ. ಬಹುಶಃ ಇವತ್ತು ಉದಾಹರಣೆಯಾಗಿ ಹೇಳಬೇಕಾದ್ರೆ ಇಸ್ಲಾಂ ಧರ್ಮದಲ್ಲಿ ಬೇಕಾದಷ್ಟು ಒಳಪಂಗಡಗಳದ, ಆ ಎಲ್ಲ ಒಳಪಂಗಡಗಳನ್ನು ಇಸ್ಲಾಂ ಧರ್ಮದ ಅಡಿಯಲ್ಲೇ ಹೇಗೆ ಸೇರಿಸಿದಾರಲ್ಲ, ಹಾಗೆಯೇ ವೀರಶೈವ ಲಿಂಗಾಯತ ಧರ್ಮದಲ್ಲಿರುವಂಥ ಎಲ್ಲ ಒಳಪಂಗಡಗಳಿರುತ್ತವೆ. ಅದು ಯಾವುದೇ ಒಳಪಂಗಡ ಇದ್ದರೂ ಕೂಡ ವೀರಶೈವ ಲಿಂಗಾಯತ ಅಂಥೇಳಿ ಪರಿಗಣನೆಯನ್ನು ಮಾಡಿದರೆ ನಂಬರ್ 1 ಸ್ಥಾನದಲ್ಲಿ ಈ ಸಮಾಜ ಇರಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಕಾರಣದಿಂದ ಅಖಿಲ ಭಾರತ ವೀರಶೈವ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯದ ಅಧ್ಯಕ್ಷರಾಗಲಿ ಸರ್ಕಾರದ ನಿರ್ಧಾರವನ್ನು ಬಹಿಷ್ಕಾರ ಮಾಡಿ ಸ್ವತಃ ಮಹಾಸಭೆಯಿಂದಲೇ ನಾವು ಜನಗಣತಿಯನ್ನು ಜಾತಿ ಗಣತಿಯನ್ನು ಮಾಡ್ತೇವೆ ಅನ್ನುವಂಥ ನಿರ್ಧಾರ ಏನು ಕೈಗೊಂಡ್ರು, ಆ ನಿರ್ಧಾರವನ್ನು ಕೂಡ ವೀರಶೈವ ಧರ್ಮದ ಪಂಚಪೀಠಗಳು ಸ್ವಾಗತ ಮಾಡಿದ. ಈ ವಿಚಾರವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರ ಜೊತೆಗೆ ರಾಜ್ಯಾಧ್ಯಕ್ಷರಾದಂಥ ಶಂಕರ ಬಿದರಿಯವರ ಸಮಕ್ಷಮ ಹಲವು ಸುತ್ತಿನ ಮಾತುಕತೆ ನಡೆದಿರುವಂಥದ್ದು ಮಾಧ್ಯಮಗಳಲ್ಲಿ ತಾವೆಲ್ಲ ತಿಳ್ಕೊಂಡಿರ್ಬೋದು. ಬಹುಶಃ 40 ವರ್ಷಗಳ ನಂತರದಲ್ಲಿ ನಡೆಯುವಂಥ ಈ ಶೃಂಗ ಸಮ್ಮೇಳನ ಜನ ಎಲ್ಲರೂ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಇದು ಒಂದು ಸಮಾಜಕ್ಕೆ ಪುನಶ್ಚೇತನದ ಒಂದು ದಿಕ್ಸೂಚಿ ಆಗಬಲ್ಲದು ಅನ್ನುವಂಥ ಆಶಾದಾಯಕ ಭಾವನೆ ನಮ್ಮೆಲ್ಲ ಪೀಠಾಚಾರ್ಯರಿಗಿದೆ. ಅದೇ ಸದ್ಭಾವನೆ ಈ ಪೀಠ ಪರಂಪರೆಯಲ್ಲಿ ಬಂದಂಥ ಎಲ್ಲ ಸಮಾಜ ಬಾಂಧವರು ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಒಂದು ಕಾರಣದಿಂದ 21ನೇ ತಾರೀಕಿಗೆ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಉದ್ಘಾಟನೆಗೊಳ್ತಾ ಇದೆ. ಆ ಒಂದು ಪವಿತ್ರ ಸಮಾರಂಭದಲ್ಲಿ ಬಹಳ ಜನರಿಗೆ ಅವಕಾಶ ನಾವು ಕೊಡೋದಿಲ್ಲ. ಬಹಳ ಜನ ಮಾತಾಡಿದರೆ ಸಮಾರಂಭ ಅಸ್ತವ್ಯಸ್ತವಾಗ್ತಾ ಇದೆ. ಒಬ್ಬಿಬ್ಬರು ಮಾತನಾಡಿದ ನಂತರದಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಶಿವಾಚಾರ್ಯರಿಗೆ ಅವಕಾಶವನ್ನು ಕೊಟ್ಟು ಮಿಕ್ಕಂತೆ ಪಂಚಪೀಠದ ಜಗದ್ಗುರುಗಳು ಸಮಾಜಕ್ಕೆ ಸಾಮರಸ್ಯತೆಯ ಭಾವೈಕ್ಯತೆಯ ಒಂದು ಸಂದೇಶವನ್ನು ಅವರೆಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಇನ್ನು 2ನೇ ದಿನದ ಸಂದರ್ಭದಲ್ಲಿ ಉತ್ಕೃಷ್ಟವಾದಂಥ ವೀರಶೈವ ಲಿಂಗಾಯತ ಪರಂಪರೆಯ ಪೀಠಾಚಾರ್ಯರಾಗಲಿ ಶಿವಾಚಾರ್ಯರಾಗಲಿ ಇವರ ಬಾಂಧವ್ಯ ತಾಯಿ ಮಕ್ಕಳ ಸಂಬಂಧ ಇದ್ದ ಹಾಗೆ, ಬೆನ್ನು ಬಟ್ಟೆಯ ಸಂಬಂಧ ಇದ್ದ ಹಾಗೆ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ಕಾರಣಗಳಿಂದ ಅತ್ತಿತ್ತ ಕೆಲವರು ಹೆಜ್ಜೆಯನ್ನು ಇಟ್ಟಿರ್ಬೋದು. ಆದರೆ ಅಂಥವುಗಳಿಗೆ ಕೊನೆಯಾಗಬೇಕು. ಈ ಉತ್ಕೃಷ್ಟವಾದಂಥ ಧರ್ಮ ಸಂಸ್ಕೃತಿಯ ವಾರಸುದಾರರಾಗಿ ಬೆಳೆಯುವಂಥ ಯುವ ಜನಾಂಗಕ್ಕೆ ಒಂದು ಹೊಸ ಚೈತನ್ಯ ಶಕ್ತಿಯನ್ನು
ತಂದುಕೊಡುವಂಥ ದಿಶೆಯಲ್ಲಿ ಅವರೆಲ್ಲರನ್ನೂ ಕೂಡ ಪ್ರೇರೇಪಿಸುವಂಥ ಸಮಾರಂಭ ಇದು ಆಗ್ತಾ ಇದೆ. ಅದಕ್ಕೆ 2 ದಿನಗಳ ಕಾಲ ನಡೆಯುವಂಥ ಈ ಸಮಾರಂಭದಲ್ಲಿ ಕೆಲವು ಧಾರ್ಮಿಕವಾಗಿ, ಕೆಲವು ಸಾಮಾಜಿಕವಾಗಿ, ಇನ್ನೂ ಕೆಲವು ಆಂತರಿಕವಾದಂಥ ಅನೇಕ ವಿಚಾರಗಳನ್ನು ಸಮಾಲೋಚಿಸಿ ಒಟ್ಟಾರೆ ಸಮಾಜಕ್ಕೆ ಒಂದು ಸಮಗ್ರತೆಯ, ಭಾವೈಕ್ಯತೆಯ, ವಿಶ್ವ ಬಂಧುತ್ವದ ಸಂದೇಶ ಕೊಡುವಂಥ ಉದ್ದೇಶವಾಗಿದೆ ಹೊರತು ಬೇರೇನೂ ಕೂಡ ಆಗಿಲ್ಲ. ದಾವಣಗೆರೆ ಮಹಾನಗರವನ್ನೇ ನಾವು ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ, ಈ ದಾವಣಗೆರೆ ಮಹಾನಗರದಲ್ಲಿ ಶಿವಪೂಜಾ ದುರಂತರಾದಂಥ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಾರಿದಂಥ, ನೀವೆಲ್ಲರೂ ಕಣ್ಣಾರೆ ಕಂಡಂಥ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು 1 ತಿಂಗಳ ಕಾಲ ಇಲ್ಲಿ ಪೂಜಾನುಷ್ಠಾನ ಮಾಡಿ ತಮ್ಮ ದಿವ್ಯ ಸಂದೇಶವನ್ನು ಈ ನಾಡಿನ ಜನಕ್ಕೆ ಬೋಧಿಸಿದಂಥ ಇತಿಹಾಸ ತಮಗೆ ಗೊತ್ತಿದೆ. 1 ತಿಂಗಳ ಕಾಲ ಹಬ್ಬದ ವಾತಾವರಣ ನಿರ್ಮಾಣಗೊಳ್ತಾ ಇದೆ. ಇನ್ನೊಂದೆಡೆಗೆ ಶ್ರೀಶೈಲ ಪೀಠದ ಲಿಂಗೈಕ್ಯ ಶ್ರೀ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಬಹುಶಃ ಈ ನಾಡಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕುವುದರ ಮೂಲಕ ಏನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಂಕ್ರಾಂತಿಯನ್ನು ಏನು ಮಾಡಿದರು ಈ ದಾವಣಗೆರೆ ಹರಿಹರ ನಗರದಲ್ಲಿ, ಅದನ್ನು ಕೂಡ ನಾವು ನೆನಪಿಟ್ಟುಕೊಂಡಿದ್ದೇವೆ. ಇನ್ನೊಂದೆಡೆಗೆ ಬಹಳ ಸಮೀಪದಲ್ಲಿರುವಂಥ ಹಿಂದೆ ಕೂಡ್ಲಿ ತಾಲೂಕು, ಇವತ್ತು ಕೊಟ್ಟೂರು ತಾಲೂಕು, ಅಲ್ಲಿ ನೆಲೆಗೊಂಡಿರುವಂಥ ವೀರಶೈವ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ಉಜ್ಜಯಿನಿ ಪೀಠದ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳು ಮಾಡಿದಂಥ ತಪಸ್ಸು, ಪಂಚಪೀಠಗಳ ಒಂದು ಸರ್ವಾಂಗೀಣ ಪ್ರಗತಿಗಾಗಿ ಅವರು ತೋರಿದಂಥ ದಾರಿ ನಾವು ಎಂದೆಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ಕಾರಣದಿಂದ ಕರ್ನಾಟಕದ ಮಧ್ಯವರ್ತಿ ಕೇಂದ್ರವಾಗಿರುವಂಥ ಮತ್ತು ಎಲ್ಲ ಜಗತ್ತುಗಳಿಗೆ ಅಚ್ಚುಮೆಚ್ಚಿನ ನಗರ ಇದು. ಮೇಲಾಗಿ ದಾವಣಗೆರೆ ಮಹಾನಗರದಲ್ಲಿ ಪತ್ರಿಕಾ ಮಾಧ್ಯಮದವರಾಗಲಿ, ದೃಶ್ಯ ಮಾಧ್ಯಮದವರಾಗಲಿ ಇಲ್ಲಿ ಚುರುಕಾಗಿ ಕೆಲಸ ಮಾಡುವಷ್ಟು ಬೇರೆ ಕಡೆ ಇಂಥ ಭಾವನೆಗಳನ್ನು ಕಾಣೋದು ಬಹಳ ಕಷ್ಟ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಸುದ್ದಿ ಮಾಧ್ಯಮದ, ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ಇದು ನಮ್ಮದೇ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಜನಮನದ ಮೇಲೆ ಅಚ್ಚಳಿಯದ ಪ್ರಭಾವ ಬೀರುವಂತೆ ಪ್ರಸಾರ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಕೂಡ ರಂಭಾಪುರಿ ಧರ್ಮಪೀಠದ ಮೇಲೆ, ಜಗತ್ತೊಳ ಮೇಲೆ ಬಹಳಷ್ಟು ಅಭಿಮಾನ, ವಾತ್ಸಲ್ಯ ಅವರೆಲ್ಲರದು ಇದೆ. ಕಾರಣ ಇಷ್ಟೇ, ಪೂರ್ವಾಶ್ರಮದಲ್ಲಿ ಕೆಲವು ವರ್ಷಗಳ ಕಾಲ ಜಗತ್ತೊಳು ಕೂಡ ಪತ್ರಿಕಾ ರಂಗದಲ್ಲಿ ಒಂದು ಕಾರ್ಯ ಮಾಡಿರುವ ಕಾರಣ ಯಾವುದೇ ಭಾಗದಲ್ಲಿ ಜಗತ್ತೊಳು ಹೋದರೂ ಕೂಡ ಆಯಾ ಭಾಗದ ಪತ್ರಿಕಾ ಪ್ರತಿನಿಧಿಗಳು, ದೃಶ್ಯ ಮಾಧ್ಯಮದವರು ಸ್ಪಂದಿಸಿ ಪೀಠದ ಧ್ವನಿ ಏನಿದೆ ಅದನ್ನು ಈ ರಾಜ್ಯದ ಜನತೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಮಾಧ್ಯಮದವರ ಕೊಡುಗೆ ಬಹಳ ದೊಡ್ಡದಿದೆ. ಈ ಹಲವಾರು ಕಾರಣಗಳಿಂದ ಈ ದಾವಣಗೆರೆ ನಗರವನ್ನು ಗೊತ್ತುಪಡಿಸಿ 2 ದಿನಗಳ ಕಾಲ ಇದು ನಡೀತಾ ಇದೆ. ಈ ಒಂದು ಮಹಾಸಭೆಯನ್ನು ಏನು ನಡೀತಾ ಇದೆ ಅದರ ಉದ್ಘಾಟನೆಯನ್ನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾನು ಶಿವಶಂಕರನವರು ಮಾಡ್ತಾ ಇದ್ದಾರೆ. ಸದಾಶಯದ ನುಡಿಗಳನ್ನು ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಬಿದರಿ ಅವರು ಮಾತಾಡ್ತಿದ್ದಾರೆ.
ಮತ್ತು ಸಮಯೋಚಿತವಾಗಿ ಯಾವ ವ್ಯಕ್ತಿಗಳನ್ನು ಈ ಸಮಾವೇಶದಲ್ಲಿ ಕರಿಬೇಕು, ಅವಕಾಶ ಕೊಡಬೇಕು ಅನ್ನೋದನ್ನು ಸಮಾನ ಪೀಠಾಚಾರ್ಯ ಜೊತೆಗೆ ಮಾತನಾಡಿ ಆ ನಿರ್ಧಾರ ಕೈಗೊಂಡು ಅದರಂತೆ ಕಾರ್ಯಕ್ರಮ ನಡೆಯಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಭಾಗದ ಏನು ಪೀಠಾಭಿಮಾನಿಗಳದಾರ ಆ ಪೀಠಾಭಿಮಾನಿಗಳು ಉಜ್ಜಯಿನಿ ಮತ್ತು ಶ್ರೀಶೈಲ ಜಗದ್ಗುರುವರ ಮಾರ್ಗದರ್ಶನದಲ್ಲಿ ಆ ತಂಡ ಈ ಕಾರ್ಯಕ್ರಮದ ಹೊಣೆಯನ್ನು ಹೊತ್ತು ಬಹಳ ವ್ಯವಸ್ಥಿತವಾಗಿ ಹಿಂದೆಂದೂ ಆಗದೇ ಇರುವಂಥ ಈ ಕಾರ್ಯಕ್ರಮ ಜುಲೈ 21, 22ರಂದು ನಡೆಯುವಂಥ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಬೇಕು. ಮತ್ತು ಈ ಸಮಾರಂಭದಲ್ಲಿ ಕೇವಲ ಸ್ವಾಮಿಗಳು ಪೀಠಾಚಾರ್ಯರಷ್ಟೇ ಅಲ್ಲ, ಅನೇಕ ಧರ್ಮಾಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಶೃಂಗ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರೆಲ್ಲರೂ ಕೂಡ ಕಾತರಾಗಿದ್ದಾರೆ. ಬರುವಂಥ ಎಲ್ಲ ಜನರಿಗೂ ಕೂಡ ಒಂದು ವ್ಯವಸ್ಥೆ ಆಗುಹೋಗುಗಳನ್ನು ಕೂಡ ಗಮನಿಸಿ ಮಾರ್ಗದರ್ಶನ ನೀಡ್ತಾ ಇದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಪೀಠಾಚಾರ್ಯ ಮತ್ತು ಶೃಂಗ ಸಮ್ಮೇಳನದ ನಂತರ ಮುಂದೆ ಮತ್ತೆ ಯಾವ್ಯಾವ ನಿರ್ಣಯಗಳನ್ನು ಕೈಗೊಂಡು ಸಮಾಜಕ್ಕೆ ಏನು ಕೊಡಬೇಕು, ಸರ್ಕಾರಕ್ಕೆ ಏನು ವೀರಶೈವ ಲಿಂಗಾಯತ ಸಮಾಜದ ಸ್ಪಷ್ಟ ಧ್ವನಿಯನ್ನು ವ್ಯಕ್ತಪಡಿಸಬೇಕು ಅಂತ ಒಂದು ಸಂಯುಕ್ತವಾದಂಥ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡುವಂಥ ಒಂದು ವಿಚಾರ ಚಿಂತನೆ ನಮ್ಮೆಲ್ಲ ಪೀಠಾಚಾರ್ಯರಿಗಿದೆ. ಬಹುಶಃ ಜಗದ್ಗುರುಗಳ ಕಾರ್ಯಕ್ರಮ ಬೆಂಗಳೂರಿನಲ್ಲಿರುವುದರಿಂದ ಬಹುಶಃ ಎಲ್ಲ ಜಗದ್ಗುರುಗಳ ಪರವಾಗಿ ನಾವು ಹೇಳೋದು ಬೇರೆ ಇಲ್ಲ, ನಮ್ಮ ಸಮಾನ ಪೀಠದ ಜಗದ್ಗುರುಗಳು ಹೇಳುವಂಥ ಅಭಿಪ್ರಾಯ ಬೇರೆ ಇಲ್ಲ. ಅವರೆಲ್ಲರ ಧ್ವನಿಯಾಗಿಯೇ ಇವತ್ತು ರಂಭಾಪುರಿ ಜಗದ್ಗುರುಗಳು ಮನದಾಳದ ಈ ಮಾತುಗಳನ್ನು ಮಾಧ್ಯಮದವರಿಗೆ ಹೇಳುವುದರ ಮೂಲಕ ಇಡೀ ನಾಡಿನ ಜನತೆಗೆ ಇದು ಹೆಚ್ಚು ಹೆಚ್ಚು ಪ್ರಚಾರವಾಗಿ ಹೆಚ್ಚು ಜನರು ಇದರಲ್ಲಿ ಪಾಲ್ಗೊಂಡು ಆ ಅಪೂರ್ವವಾದಂಥ ಕಾರ್ಯಕ್ರಮ ಕಣ್ತುಂಬ ನೋಡಿ ಸಂತೋಷ ಪಡುವುದಷ್ಟೇ ಅಲ್ಲ, ಮುಂದಿನ ಭವಿಷ್ಯತ್ತಿನ ದಿನಗಳಲ್ಲಿ ಸಮಾಜದಲ್ಲಿ ಸಾಮರಸ್ಯ, ಸೌಹಾರ್ದತೆ ಮತ್ತು ಸತ್ಯ ಶುದ್ಧವಾದಂಥ ಧರ್ಮದ ಆದರ್ಶಗಳೇನಿದ್ದಾವೆ ಅವುಗಳನ್ನು ಮರೆಯದೆ ಪರಿಪಾಲನೆಯನ್ನು ಮಾಡಿಕೊಂಡು ಬರಲಿಕ್ಕೆ ನಿರ್ದೇಶನ ಮಾಡಲಾಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ವೀರಶೈವ ಧರ್ಮದ ತಾಯಿ ಬೇರಾಗಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಿದ್ದ ಆ ಧರ್ಮ ವೃಕ್ಷದ ಹೂವು ಹಣ್ಣುಗಳಂತೆ 12ನೇ ಶತಮಾನದ ಬಸವಾದಿ ಶಿವಶರಣರಿದ್ದಾರೆ. ಇವತ್ತು ಹೂವು ಹಣ್ಣುಗಳನ್ನು ಬಯಸುವಂಥ ಮನುಷ್ಯ ತಾಯಿ ಬೇರಿಗೆ ನೀರು ಎರೆಯದೇ ಹೋದರೆ ಆ ಹೂವು ಹಣ್ಣುಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮೂಲ ತಾಯಿ ಬೇರಿಗೆ ನೀರು ಎರೆಯುವಂಥ, ಅದರಿಂದ ಮರ ಪಲ್ಲವಿಸಿ ಹೂವು ಹಣ್ಣುಗಳನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯತೆ, ಹಾಗೆ ಬತ್ತಿ ಬಾಡಿ ಹೋದಂಥ ಮತ್ತು ಈ ಉತ್ಕೃಷ್ಟವಾದಂಥ ಧರ್ಮ ಇವತ್ತು ಜಾತಿಗಳಾಗಿ ಕೌಲು ದಾರಿಯಲ್ಲಿ ಏನು ಹೋಗ್ತಾ ಇದ್ದಾರೆ ಅವರೆಲ್ಲರನ್ನ ಮೂಲವಾಹಿನಿಗೆ ಕರೆತರಬೇಕು ಅನ್ನುವಂಥದ್ದೇ ಈ ಶೃಂಗ ಸಮ್ಮೇಳನದ ಒಂದು ಗುರಿ. ಈ ಒಂದು ಪೀಠಾಚಾರ್ಯ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದ ನಂತರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಒಂದು ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾವೇಶವನ್ನು ನಾವು ಮಾಡುವಂಥ ಉದ್ದೇಶ ಇದೆ ಅನ್ನೋದನ್ನು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಂದು ಹೆಜ್ಜೆ ಇಟ್ಟ ನಂತರ ಮುಂದಿನ ಮತ್ತೊಂದು ಹೆಜ್ಜೆಗೆ ಸ್ಫೂರ್ತಿಯನ್ನು ಅದರಿಂದ ಪಡೆಯಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ಎಷ್ಟೇ ಒತ್ತಡಗಳು ಇದ್ದಾಗಿಯೂ ಕೂಡ ಈ
ಈ ಪವಿತ್ರ ಸಮಾರಂಭದಲ್ಲಿ ಉಜ್ಜಯಿನಿ, ಶ್ರೀಶೈಲ, ಕಾಶಿಪೀಠದ ನೂತನ ಜಗದ್ಗುರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂಥದ್ದು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈ ಸಮ್ಮೇಳನಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತುಂಬಲಿಕ್ಕೆ ಹಲವಾರು ಪ್ರಮುಖರು ಕೂಡ ಬಹಳ ಅವಶ್ಯಕತೆ ಇದೆ. ತಮಗೆಲ್ಲ ಗೊತ್ತಿರುವಂತೆ ದಾವಣಗೆರೆ ನಗರದವರೇ ಆದಂಥ ಗಣಿ ಮತ್ತು ಭೂವಿಜ್ಞಾನ ಖಾತೆ ತೋಟಗಾರಿಕೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನವರಾಗಲಿ, ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರಾಗಲಿ, ಮತ್ತು ಈ ಭಾಗದ ರಾಜಕೀಯ ಧುರೀಣರಾದಂಥ ಮಾಜಿ ಸಂಸದರಾದಂಥ ಸಿದ್ದೇಶ್ವರವರಾಗಲಿ, ಇನ್ನೂ ಹಲವಾರು ಗಣ್ಯರು ಸಮಯ ಸಂದರ್ಭಾನುಸಾರ ನೋಡಿ ಆ ಗಣ್ಯರನ್ನು ಕೂಡ ಈ ಸಮಾವೇಶಕ್ಕೆ ಕರೆದು ಒಂದು ಸ್ಪಷ್ಟವಾದಂಥ ನಿಲುವನ್ನು ತಾಳಿ ಈ ಧರ್ಮ ಬಾಂಧವರಿಗೆ ಈ ಒಂದು ಸಿಹಿ ಸುದ್ದಿಯನ್ನು ಕೊಡುವಂಥ ಒಂದು ಉದ್ದೇಶವನ್ನು ಕೂಡ ನಾವೆಲ್ಲರೂ ಕೂಡ ಹೊಂದಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ, ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ತಾವುಗಳೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಡೆಯುವಂಥ ಕಾರ್ಯಕ್ರಮದ ವಿಚಾರಗಳನ್ನು ಅರಿತು ಮುಂದೆ ಧರ್ಮ ಸಂಸ್ಕೃತಿಯನ್ನು, ಸಮಾಜವನ್ನು ಕಟ್ಟು ಬೆಳೆಸುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ದೃಢ ಸಂಕಲ್ಪ ಆಗುವಂತಾಗಲಿ ಎನ್ನುವಂಥ ಹೃದಯಾಕಾಂಕ್ಷೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಈ ಪವಿತ್ರ ಪತ್ರಿಕಾಗೋಷ್ಠಿಯಲ್ಲಿ ಯಡಿಯೂರು ಕ್ಷೇತ್ರದ, ಮುಕ್ತಿಮಂದಿರ ಕ್ಷೇತ್ರದ, ತೊಗರ್ಸಿ ಕ್ಷೇತ್ರದ, ಸಂಗೊಳ್ಳಿ ಕ್ಷೇತ್ರದ, ಪುಣ್ಯಕೋಟಿ ಮಠದ ಶ್ರೀಗಳವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡ ಈ ಪತ್ರಿಕಾಗೋಷ್ಠಿಗೆ ಒಂದು ವಿಶೇಷವಾದಂಥ ಮೆರಗನ್ನು ತಂದುಕೊಟ್ಟಿದ್ದಾರೆ. ದಾವಣಗೆರೆ ನಗರದ ಎಲ್ಲ ದೃಶ್ಯ ಮಾಧ್ಯಮದವರಾಗಲಿ, ಪತ್ರಿಕಾ ಪ್ರತಿನಿಧಿಗಳಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಜಗದೊಳು ಹೇಳಿದಂಥ ಈ ಅಭಿಪ್ರಾಯಗಳನ್ನು, ವಿಚಾರಧಾರೆಗಳನ್ನು ಸ್ವಲ್ಪ ಕೂಡ ಕೆಡದಂತೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಕಾಪಾಡಿಕೊಂಡು ಬರುವುದರ ಜೊತೆಗೆ ವೀರಶೈವ ಧರ್ಮದ ಸಮಗ್ರತೆ, ಭಾವೈಕ್ಯತೆಗೆ ಈ ಪತ್ರಿಕಾಗೋಷ್ಠಿ ಇಲ್ಲಿ ನಡೆದಂಥ ವಿಚಾರಗಳು ಸಾಕ್ಷಿಯಾಗಿರಲಿ ಅನ್ನುವಂಥ ಸದಾಶಯವನ್ನು ತಮ್ಮೆಲ್ಲರ ಗಮನಕ್ಕೆ ತಂದು ಈ ಪವಿತ್ರ ಸಂದರ್ಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ಗಣ್ಯಮಾನ್ಯರಿಗೆ, ಕಾರ್ಯಕ್ರಮದ ಸಂಘಟಕರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರು, ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಪತ್ರಿಕಾಗೋಷ್ಠಿಯ ಸಂದೇಶಕ್ಕೆ ವಿರಾಮ ಕೊಡ್ತಿದ್ದೇವೆ. ಶಿವೋದಯ. ಪರಮ ಪೂಜ್ಯ ಜಗದ್ಗುರು ಮಹಾಸ್ವಾಮಿಯವರಿಗೆ ನಮ್ಮೆಲ್ಲರ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಪತ್ರಿಕಾ ಪ್ರತಿನಿಧಿಗಳೇ, ಮಾಧ್ಯಮದವರೇ, ನೀವು ಬಂದಿದ್ದು ತುಂಬ ಸಂತೋಷವಾಗಿದೆ. ನಿಮಗೂ ಧನ್ಯವಾದಗಳು. ಈ ವೀಕ್ಷಣೆ ಮಾಡಿರುವ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಈಗ ಪರಮ ಪೂಜ್ಯರ ದರ್ಶನ ಮಾಡೋದು ಮಾಡಬಹುದು.